ಸಖತ್ ಹೆಲ್ದಿ, ಟೇಸ್ಟಿ ಆ್ಯಂಡ್ ಸಾಫ್ಟ್ ಆಗಿರೋ ಗಿಣ್ಣ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಗಿಣ್ಣದ ಹಾಲನ್ನು ಅಮೃತ ಅಂತಾನೆ ಅಂತಾರೆ. ಯಾವಾಗ ಬೇಕಂದ್ರೆ ಅವಾಗ ಸಿಗೋಲ್ಲ. ಹಸು ಕರು ಹಾಕಿದ್ದ 2 ದಿನಗಳ ಕಾಲ ಮಾತ್ರ ಈ ಗಿಣ್ಣದ ಹಾಲು ಸಿಗೋದು. ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ದೀಪುರುದಿ. ನಾನಿಲ್ಲಿ 1 ಲೀಟರ್ ಆಗೋಷ್ಟು ಗಿಣ್ಣದ ಹಾಲನ್ನು ತಗೊಂಡಿದ್ದೀನಿ. 2 ಅಚ್ಚು ಬೆಲ್ಲನ ಪುಡಿ ಮಾಡಿ ತಗೊಂಡಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ ಪುಡಿನ ತಗೊಂಡಿದ್ದೀನಿ. ನೀವು ಬೇಕಂದರೆ ಸಕ್ಕರೆನೂ ಯೂಸ್ ಮಾಡ್ಬೋದು. ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದು ಪಾತ್ರೆಯಲ್ಲಿ ಬೆಲ್ಲನ ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದು ಅರ್ಧ ಕಪ್ ನೀರು ಹಾಕಿ ಸ್ಟವ್ ಮೇಲಿಟ್ಟು ಕರಗಿಸ್ಕೊಳ್ಳೋಣ. ಈ ರೀತಿ ಕರಗಿಸಿ ಹಾಕೋದ್ರಿಂದ ಬೆಲ್ಲದಲ್ಲಿ ಕಲ್ಲು ಏನಾದರೂ ಇದ್ದರೆ ತೆಗಿಲಿಕ್ಕೆ ಈಸಿ ಆಗುತ್ತೆ. ಬೆಲ್ಲನೂ ಬೇಗ ಕರಗುತ್ತೆ. ಜಾಸ್ತಿ ಹೊತ್ತು ಬಿಸಿ ಮಾಡಬಾರ್ದು, ಪಾಕ ಬಂದುಬಿಡುತ್ತೆ. ಬೆಲ್ಲ ಕರಗಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ. ನೀವು ಬೇಕಂದರೆ ಡೈರೆಕ್ಟ್ ಹಾಲಿಗೆ ಬೆಲ್ಲ ಹಾಕಿ ಕರಗಿಸಿ ಹಾಲನ್ನು ಸೋಸ್ಕೋಬೋದು. ನೋಡಿ, ಬೆಲ್ಲ ಕರಗಿದೆ. ಇವಾಗ ಬೆಲ್ಲ ಸ್ವಲ್ಪ ದೊಡ್ಡ ತುಂಡಿದ್ರೂ ಕೂಡ ಬಿಸಿಗೆ ಮೆತ್ತಗಾಗ್ಬಿಡುತ್ತೆ. ಸ್ಪೂನಿಂದ ಸ್ವಲ್ಪ ಪ್ರೆಸ್ ಮಾಡಿದರೂ ಸಾಕು, ಪುಡಿ ಆಗಿಬಿಡುತ್ತೆ. 1 ಲೀಟರ್ ಹಾಲಿಗೆ 2 ಅಚ್ಚು ಬೆಲ್ಲ ಪರ್ಫೆಕ್ಟ್ ಆಗುತ್ತೆ. ಸ್ವೀಟ್ ಕಡಿಮೆ ಬೇಕಾದರೆ ನಿಮ್ಮ ಟೇಸ್ಟಿಗೆ ತಕ್ಕಾಗೆ ಹಾಕ್ಕೋಬೋದು. ಕರಗಿರೋ ಬೆಲ್ಲನ ಹಾಲಿಗೆ ಹಾಕಿ ಸೋಸ್ಕೊತಾ ಇದ್ದೀನಿ. ಬೆಲ್ಲ ಹಾಲಿಗೆ ಪೂರ್ತಿ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಸ್ವೀಟ್ ಜಾಸ್ತಿ ಇದ್ದರೆ 2 ದಿನ ಹೊರಗಿಟ್ಟರೂ ಸಹ ಕೆಡಲ್ಲ. 2 ದಿನ ಆರಾಮಾಗಿ ಯೂಸ್ ಮಾಡ್ಬೋದು. ಲಾಸ್ಟಲ್ಲಿ ಶುಂಠಿ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನನಗಂತೂ ಮೋಸ್ಟ್ ಫೇವ್ರೆಟ್ ಸ್ವೀಟ್ ಇದು. ಎಷ್ಟು ಸಲ ತಿಂದ್ರೂ ಸಾಕು ಅನ್ಸೋದೇ ಇಲ್ಲ. ನಿಮ್ಮಲ್ಲಿ ಯಾರಿಗೆಲ್ಲ ಈ ಸ್ವೀಟ್ ಇಷ್ಟ, ಗಿಣ್ಣು ಅಂತ ಕಮೆಂಟ್ ಮಾಡಿ. ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಕುಕ್ಕರಲ್ಲಿ 2ರಿಂದ 3 ವಿಷಲ್ ಹಾಕ್ಸಿದ್ರೆ ಆಯಿತು. ಮಿನಿಮಮ್ 4 ಅವರ್ ಆದರೂ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಬಿಸಿ ಇದ್ದರೆ ಅಷ್ಟು ಟೇಸ್ಟ್ ಅನಿಸಲ್ಲ. ನೈಟ್ ಮಲಗುವಾಗ ಮಾಡಿಬಿಟ್ರೆ ಬೆಳಗ್ಗೆಗೆ ಸಖತ್ತಾಗಿ ರೆಡಿಯಾಗಿರುತ್ತೆ. ರೊಟ್ಟಿ ಜೊತೆ, ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದೇ ರೀತಿ ಸಿಂಪಲ್, ಈಸಿ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ನಾಳೆ ಇಂದಿಗಿಂತ ತುಂಬ ಬ್ಯೂಟಿಫುಲ್ ಆಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ.